ಹಾಯ್ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಟಾಪಿಕ್ ಗೊತ್ತಾಗಿರುತ್ತೆ. ನಂಜನಗೂಡಲ್ಲಿ ನಿನ್ನೆ ಹನುಮಾನ್ ಜಯಂತಿ ಮಾಡಿದ್ರು. ಅದರದ್ದೇ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ ಇವತ್ತು. ಏನೇನಾಯ್ತು ಹೆಂಗಾಯ್ತು ಅಂತೆಲ್ಲ ಹೇಳ್ತೀನಿ ಬನ್ನಿ. ಫಸ್ಟ್ ನಾನು ಡೆಕೋರೇಷನ್ ನೋಡೋಕೆ ಬಂದೆ, ಹೆಂಗೆ ಮಾಡಿದ್ದಾರೆ, ಹೆಂಗೆ ತಯಾರಿ ಮಾಡಿದ್ದಾರೆ ಅಂತ. ಅದು ನೋಡ್ಕೊಂಡು ನಾನು ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ಇವತ್ತಂತೂ ನಂಜನಗೂಡಲ್ಲಿ ಹೆವಿ ಟ್ರಾಫಿಕ್ ಇತ್ತು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋಕ್ಕೆ. ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಪ್ರೊಸೆಷನ್ ಹೋಗ್ತಿಲ್ಲ ನೋಡೋಕೆ ಬಂದೆ. ನೋಡಿ ಜೈ ಶ್ರೀರಾಮ್ ತಗೊಂಡು ಕ್ರೇನ್ ತಗೊಬರ್ತಿದ್ದಾರೆ. ಆಮೇಲೆ ಸುಮಾರು ಜನ ಬಂದಿದ್ರು. ಮುಂದ್ಗಡೆಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ನಂಜೋಡ್ ಹೆಂಗಾಗಿತ್ತಂದ್ರೆ ನೆನ್ನೆ ಜಾತ್ರೆಗೂ ಇಷ್ಟು ಜನ ಸೇರಿಲ್ವೇನೋ, ಅಷ್ಟು ಜನ ಸೇರಿದ್ರು ಹನುಮಾನ್ ಜಯಂತಿಗೆ. ನೋಡಿ ಕ್ರೇನ್ ತಗೊಬರ್ತಿದ್ದಾರೆ ರಾಮದೇವ್ರನ್ನ. ನಾನು ಇಲ್ಲಿ ಫೋಟೋಗ್ರಫಿ ಮಾಡೋಕ್ಕೆ ಬಂದೆ. ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ಅದಾದಮೇಲೆ ಇಲ್ಲಿ ಟೋಲ್ ಬರ್ಸೋರು ಯಾವುದೋ ಟ್ರಾನ್ಸ್ಫಾರ್ಮ್ ತಗೊಬಂದಿದ್ರು. ಇದೇನಾದ್ರು ನಿಮ್ಗೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಮಗೂ ಹೇಳಿ ಯಾವುದು ಅಂತ. ನೋಡಿ ಇಲ್ಲಿ ದೇವ್ರನ್ನ ಕೈಲಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ದೇವರು ಎತ್ಕೊಂಡು ಕುಣಿತಾ ಇದ್ದಾರೆ. ತೋರಿಸ್ತಿದ್ದಾರೆ ದೇವ್ರು ಎತ್ಕೊಂಡು. ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಗುರು. ನಮಗೆ ನೆಟ್ಟಿಗೆ ಒಂದು ಇನ್ಸಿಡೆಂಟ್ ಜೊತೆಗೆ ಕಷ್ಟ ಆಗುತ್ತೆ. ಇವ್ರು ದೇವ್ರ ಎತ್ಕೊಂಡು ಕುಣಿಬೇಕು ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು ನೋಡಿ. ನಮ್ಮ ಬಾಸ್ ಬರ್ತಿದ್ದಾರೆ ಈಗ. ಜೈ ಹನುಮಾನ್. ಮುಂದಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ. ಹೆವಿ ರಶ್ ಇತ್ತು, ಸೊ ಇದಾಗಿತ್ತು, ಕ್ಲಾರಿಟಿ ಇರಲಿಲ್ಲ ವೀಡಿಯೋ. ನೋಡಿ ಜೈ ಹನುಮಾನ್. ಬಾಸ್ ಬರ್ತಾ ಇದ್ದಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನನ್ನೆಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಇದ್ರೆ ಅಲ್ಲೋ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ನಂದು ರಾಯಲ್ 360 ಅಂತಲೇ ಇದೆ ಐಡಿ. ಫೇಸ್ಬುಕ್ಕಲ್ಲೂ ಸೇಮ್ ರಾಯಲ್ 360 ಅಂತಲೇ ಇದೆ. ಇಲ್ಲಿ ಮುಂದ್ಗಡೆ DJ ಇತ್ತು, ಅದು ನೋಡೋಕೆ ಬಂದೆ. ಅಲ್ಲಂತೂ ಸಕ್ಕತ್ತಾಗಿರೋ ಸಾಂಗ್ ಆಗ್ತಿದ್ರು. DJಗೆ ಹೆಂಗೆ ಕುಣಿತಾಯಿದೆ ಜನ ಅಂತ. ಬಂದಾಗ ಸಂಜೆ ಆಗಿತ್ತಲ್ಲ, ಅದಕ್ಕೆ ಒಂಚೂರು ಕ್ಲಾರಿಟಿ ಕಮ್ಮಿ ಇದೆ ವೀಡಿಯೋ. ಆಮೇಲೆ ಫುಲ್ಲು ಇಬ್ಬನಿ ಸುರಿತಿತ್ತು ರಾತ್ರಿ ಆಗ್ತಿದ್ದಂಗೆ. ನೋಡಿ ನಮ್ಮ ಹುಡುಗರೆಲ್ಲ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅದೆಲ್ಲ ಫುಲ್ ಸ್ನೋ ಎಲ್ಲ ಆಗ್ತಾಯಿದ್ದಾರೆ DJ ಹತ್ರ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಬಟ್ ಲಾಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನೋಡಿ ಇಲ್ಲಿ ನಿಮ್ಮ ಸ್ಟೆಪ್ ಆಗ್ತಿದ್ದಾರೆ ಅಂತ. ಹುಡುಗರು ಅಷ್ಟೆಲ್ಲ ಗುರು, ಹುಡುಗಿರು ಫುಲ್ ಸೈಕಾಗಿದ್ದಾರೆ. ಡ್ಯಾನ್ಸ್ ಮಾಡೋಕೆ ಅವರು ನಾ ಮುಂದೆ ಅಂತ ಬರ್ತಿದ್ರು. ನೋಡಿ ಇಲ್ಲಿ ಬ್ಯಾಂಡ್ ಬರ್ತಿದ್ರೆ ಡೋಲ್ದಿಂದ ಕುಣಿತಾ ಇದ್ದಾರೆ ಹುಡುಗಿರುವೆ. ಹುಡುಗರಿಗೂ ಏನು ನಾವು ಕಮ್ಮಿ ಇಲ್ಲ ಅಂತ ತೋರಿಸ್ಬಿಟ್ರಿ ಈಗಲೂ ಹುಡುಗಿರು. ನೆಕ್ಸ್ಟ್ ಹೋಗೋಣ. ನಾನು ಆ್ಯಕ್ಚುಲಿ ಇನ್ನೊಂದು ಟ್ರಿಪ್ ಹೋಗ್ಬೇಕಿತ್ತು, ಅದಕ್ಕೆ ಬಂದೆ ಮನೆಗೆ. ಹೆಂಗೆ ಎತ್ತಿದ್ದಕ್ರೆ ರಾಮದೇವ್ರನ್ನ. ಯಪ್ಪ ಎಷ್ಟು ಮೇಲ್ಗೆ ಹೋಗ್ತಿದ್ರು ಯಪ್ಪ. ಹೆವಿ ಎಕ್ಸ್ಪರ್ಟ್ ಅವರು ಕ್ರೇನವ್ರಂತೂ. ನೋಡಿ ಎಷ್ಟು ದೊಡ್ಡ ರಾಮದೇವ್ರನ್ನ ಹೆಂಗೆ ಎತ್ತಿದ್ದಾರೆ. ಶ್ರೀರಾಮ್. ಬನ್ನಿ ಗಾಯ್ಸ್. ಆ್ಯಕ್ಚುಲಿ ನಾನು ಟ್ರಿಪ್ ಹೋಗ್ಬೇಕಿತ್ತಲ್ಲ, ಹಂಗೆ ಅಂದ್ಕೊಂಡು ಬಂದೆ. ಆದರೆ ನನಗೆ ಮನೆಗೆ ಬಂದಮೇಲೆ ಗೊತ್ತಾಯ್ತು ಇನ್ನೂ 2 ದಿನ ಇದೆ ಅಂತ. ಬನ್ನಿ ನೆಕ್ಸ್ಟ್ ಹೋಗೋಣ. ಆ್ಯಕ್ಚುಲಿ ನಾನು ಟೌನು ಸುಮ್ಮನೆ ಬಂದೆ. ಆಮೇಲೆ ನೋಡ್ತಿದ್ದಂಗೆ ಒಂಥರ ಏನೊಂಥರ ಖುಷಿ ಆಯಿತು. ಸುಮ್ಮನೆ ಬಂದೆ ನಾನು ಟೌನ್ಗೆ. ಏನೋ ಒಂದ್ಸತಿ ಪವಾಡ ಆಗುತ್ತಲ್ಲ. ನಾವು ಎಷ್ಟು ಸರ್ತಿ ಹೋಗ್ಬೇಕು ಅಂತ ದೇವ್ರು ಕರ್ಕೊಳ್ಳಲ್ಲ ನೋಡೋಕ್ಕೆ. ಆದರೆ ಒಂದೊಂದ್ಸತಿ ದೇವರೇ ಬಾ ನನ್ನ ದರ್ಶನ ಮಾಡು ಅಂತ ಕರೀತಾರಲ್ಲ, ಹಂಗಾಯ್ತು ಇವತ್ತು ನನಗೆ. ನೋಡಿ ಹನುಮಾನ್ ವಿಗ್ರಹ ಸಖತ್ತಾಗಿ ಕೂರಿಸಿದ್ದಾರೆ ಗಾಡಿ ಮೇಲೆ ಅಂತ.
ಸೊ ಗೈಸ್ ನೋಡಿ, ಜೈ ಹನುಮಾನ್. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಹೋಗೋಣ. ಟ್ರ್ಯಾಕ್ಟರ್ ಮೇಲೆ ಅಂತೂ ಚೆನ್ನಾಗಿ ಕಾಣಿಸ್ತಿದೆ ಹನುಮಾನು. ಸೊ ಎಲ್ಲ ಮುಗಿಯೋಷ್ಟರಲ್ಲಿ ಫ್ರೆಂಡ್ಸ್ ರಾತ್ರಿ 8:30 ಆಯಿತು. ನಾನು ಗಾಡಿ ಎತ್ಕೊಂಡು ಬಂದು ಮನೆಯೆಲ್ಲ ಬರೋಷ್ಟು 9 ಕಾಲಾಗೋಯ್ತು. ಇಲ್ಲಿ ಒಂದೆರಡು ಟ್ರಾನ್ಸ್ಫಾರ್ಮ್ ಬಂದಿತ್ತು, ಆಗಲೇ ಒಂದು ತೋರಿಸಿದ್ಮೇಲೆ ಅದೊಂದು. ಆಮೇಲೆ ಇಲ್ಲಿ ನೋಡಿ ಕರ್ನಾಟಕ ಬಾವುಟ ಹೆಂಗೆ ಆಡ್ತಿದೆ ಅಂತ. ಹುಡುಗರೆಲ್ಲ ಜೋರಾಗಿ ಖುಷಿಯಾಗಿ ನೋಡ್ತಾ ನಿಂತಿದ್ರು. ನೋಡಿ ಫ್ರೆಂಡ್ಸ್, ನಮ್ಮ ಆರ್ಮಿಲಿ ಯಾವ್ಯಾವ ಫ್ಲೈಟ್ ಉಪಯೋಗಿಸ್ತಾರೆ, ಫೈಟರ್ ಜೆಟ್ ಅಂತ ಡಿಸ್ಪ್ಲೇ ಮಾಡ್ಕೊಂಡು ತೊಗೊಂಡೋಗ್ತಿರು ಮುಂದೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲಿ ರಾಯಲ್ 360 ಅಂತಲೇ ಇದೆ. ಜೈ ಹನುಮಾನ್. ಬಾಸ್ ಬರ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.